ಸ್ವಾಮಿ ವಿವೇಕಾನಂದರ ಸತ್ಯದ ಉಲ್ಲೇಖಗಳು. ಒಮ್ಮೆ ನರೇಂದ್ರನು ತನ್ನ ತಪ್ಪಿಲ್ಲದೆ ಶಾಲೆಯಲ್ಲಿ ಶಿಕ್ಷೆಗೆ ಒಳಗಾದನು. ಭೌಗೋಳಿಕ ಶಿಕ್ಷಕರು ಒಂದು ಪ್ರಶ್ನೆಯನ್ನು ಕೇಳಿದರು, ಅದಕ್ಕೆ ನರೇಂದ್ರ ಸರಿಯಾಗಿ ಉತ್ತರಿಸಿದನು. ಆದರೆ ಶಿಕ್ಷಕನು ತಪ್ಪೆಂದು ಭಾವಿಸಿ ಅವನನ್ನು ಶಿಕ್ಷಿಸಿದನು. ಆದರೆ ನರೇಂದ್ರ ಬಾಲಕನಾಗಿದ್ದಾಗಲೂ ಎದೆಗುಂದಲಿಲ್ಲ. ಅವರು ಪ್ರತಿಭಟಿಸಿದರು, ನಾನು ಯಾವುದೇ ತಪ್ಪು ಮಾಡಿಲ್ಲ ಸಾರ್, ನಾನು ಹೇಳಿದ್ದು ಸರಿ ಎಂದು ನನಗೆ ಖಾತ್ರಿಯಿದೆ. ಇದರಿಂದ ಕೋಪಗೊಂಡ ಶಿಕ್ಷಕ ನರೇಂದ್ರನನ್ನು ನಿರ್ದಯವಾಗಿ ಲಾಠಿಯಿಂದ ಹೊಡೆದನು. ಮನೆಗೆ ಹಿಂದಿರುಗಿದ ನರೇಂದ್ರ, ಅವನ ಕಣ್ಣುಗಳಲ್ಲಿ ನೀರು ತುಂಬಿತು ಮತ್ತು ಎಲ್ಲವನ್ನೂ ತನ್ನ ತಾಯಿಗೆ ವಿವರಿಸಿದನು. ಆದರೆ ಭುವನೇಶ್ವರಿ ದೇವಿಯು ಅವನನ್ನು ಸಮಾಧಾನಪಡಿಸಿದಳು, ಮಗನೇ, ನೀನು ಸರಿಯಾಗಿದ್ದರೆ ನಿನಗೇಕೆ? ಏನೇ ಆಗಲಿ ಯಾವಾಗಲೂ ಸತ್ಯವನ್ನು ಅನುಸರಿಸಿ. ನರೇಂದ್ರನಾಥನು ತನ್ನ ಗುರುಗಳಾದ ಶ್ರೀರಾಮಕೃಷ್ಣರನ್ನು ತನ್ನ ತಾಯಿಯು ತನ್ನಲ್ಲಿ ತುಂಬಿದ ಆದರ್ಶದ ಮೂರ್ತರೂಪವೆಂದು ಕಂಡುಕೊಂಡನು. ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು, ಸತ್ಯವನ್ನು ಎಲ್ಲ ರೀತಿಯಿಂದಲೂ ಅನುಸರಿಸಬೇಕು. ಈ ಕಲಿಯುಗದಲ್ಲಿ ಮನುಷ್ಯ ಸತ್ಯವನ್ನು ಪಾಲಿಸಿದರೆ ಅವನು ಖಂಡಿತವಾಗಿಯೂ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಮತ್ತು ಶ್ರೀರಾಮಕೃಷ್ಣರು ತಾವು ಬೋಧಿಸಿದುದನ್ನು ಸ್ವತಃ ಅಭ್ಯಾಸ ಮಾಡಿದರು. ಸ್ವಾಮೀಜಿ ತನ್ನ ತಾಯಿಯಲ್ಲಿ ಮತ್ತು ನಂತರ ಅವರ ಆಧ್ಯಾತ್ಮಿಕ ಗುರುಗಳಲ್ಲಿ ಕಂಡ ಸತ್ಯದ ಅಚಲ ನಿಷ್ಠೆಯ ಈ ಆದರ್ಶವು ಅವರ ಎಲ್ಲಾ ಕಾರ್ಯಗಳಲ್ಲಿ ಅಭಿವ್ಯಕ್ತಿಯನ್ನು ಕಂಡುಕೊಂಡಿತು. ಆದ್ದರಿಂದ ಜಗತ್ತು ನಂತರ ಅವರು ಹೀಗೆ ಘೋಷಿಸುವುದನ್ನು ಕೇಳುವುದು ಕೇವಲ ಆದರೆ ಸಹಜ. ಸ್ವಾಮಿ ವಿವೇಕಾನಂದರು ಸತ್ಯದ ಬಗ್ಗೆ. ಎಲ್ಲ ಸತ್ಯವೂ ಶಾಶ್ವತ. ಸತ್ಯ ಯಾರ ಸ್ವತ್ತೂ ಅಲ್ಲ. ಯಾವುದೇ ಜನಾಂಗ, ಯಾವುದೇ ವ್ಯಕ್ತಿ ಅದಕ್ಕೆ ಯಾವುದೇ ವಿಶೇಷ ಹಕ್ಕು ಸಲ್ಲಿಸಲು ಸಾಧ್ಯವಿಲ್ಲ. ಸತ್ಯವು ಎಲ್ಲ ಆತ್ಮಗಳ ಸ್ವಭಾವವಾಗಿದೆ. ಪ್ರಾಮಾಣಿಕವಾಗಿರಿ ಮತ್ತು ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ. ಎಲ್ಲವೂ ಸರಿಯಾಗುತ್ತದೆ. ಸತ್ಯಕ್ಕೆ ಜಯ ಸಿಗಬೇಕು. ಆರಾಮ ಸತ್ಯದ ಪರೀಕ್ಷೆಯಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಸತ್ಯವು ಸಾಮಾನ್ಯವಾಗಿ ಆರಾಮದಾಯಕ ದಿಂದ ದೂರವಿರುತ್ತದೆ. ನರಕದ ಮೂಲಕವೂ ಸತ್ಯವನ್ನು ಹುಡುಕುವ ಧೈರ್ಯ. ಸತ್ಯಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಬಹುದು, ಆದರೆ ಯಾವುದಕ್ಕೂ ಸತ್ಯವನ್ನು ತ್ಯಾಗ ಮಾಡಲಾಗುವುದಿಲ್ಲ. ಸತ್ಯವು ನಿಮ್ಮನ್ನು ಎಲ್ಲಿಗೆ ಕರೆದೊಯ್ಯಬಹುದು ಅದನ್ನು ಅನುಸರಿಸಿ. ಆಲೋಚನೆಗಳನ್ನು ಅವರ ಅತ್ಯಂತ ತಾರ್ಕಿಕ ತೀರ್ಮಾನಗಳಿಗೆ ಕೊಂಡೊಯ್ಯಿರಿ. ಹೇಡಿತನ ಮತ್ತು ಬೂಟಾಟಿಕೆ ಬೇಡ. ನಿಮ್ಮ ಆದರ್ಶಕ್ಕೆ ನೀವು ಅಪಾರವಾದ ಭಕ್ತಿಯನ್ನು ಹೊಂದಿರಬೇಕು. ಈ ಕ್ಷಣದ ಭಕ್ತಿಯಲ್ಲ, ಆದರೆ ಶಾಂತ, ಪರಿಶ್ರಮ ಮತ್ತು ಸ್ಥಿರವಾದ ಭಕ್ತಿ. ಚಟಕ ಒಂದು ರೀತಿಯ ಹಕ್ಕಿಯಂತೆ ಗುಡುಗು ಮತ್ತು ಮಿಂಚಿನ ಮಧ್ಯೆ ಆಕಾಶವನ್ನು ನೋಡುತ್ತದೆ. ನೀರನ್ನು ಕುಡಿಯಬೇಡಿ, ಆದರೆ ಮೋಡಗಳಿಂದ. ಪವಿತ್ರವಾಗಲು ಹೋರಾಟದಲ್ಲಿ ನಾಶವಾಗುತ್ತವೆ. ಸಾವನ್ನು 1000 ಬಾರಿ ಸ್ವಾಗತಿಸುತ್ತದೆ. ಹತಾಶರಾಗಬೇಡಿ. ಒಳ್ಳೆಯ ಅಮೃತವು ಸಿಗದಿದ್ದಾಗ ನಾವು ವಿಷವನ್ನು ತಿನ್ನಲು ಯಾವುದೇ ಕಾರಣವಿಲ್ಲ. ಪಾರವೇ ಇಲ್ಲ. ಈ ಪ್ರಪಂಚವು ಇತರರಂತೆ ಅಜ್ಞಾತವಾಗಿದೆ. ದೇವರು ನಿಜ. ಬ್ರಹ್ಮಾಂಡವು ಒಂದು ಕನಸು. ನಾನು ಶಾಶ್ವತವಾಗಿ ಮುಕ್ತನಾಗಿರುತ್ತೇನೆ ಎಂದು ಈ ಕ್ಷಣವನ್ನು ನಾನು ತಿಳಿದಿದ್ದೇನೆ ಎಂದು ನಾನು ಧನ್ಯನಾಗಿದ್ದೇನೆ. ನಾನು ನನ್ನನ್ನು ಮಾತ್ರ ಪೂಜಿಸುತ್ತಿದ್ದೇನೆ ಎಂದು ನನಗೆ ತಿಳಿದಿದೆ. ಯಾವುದೇ ಪ್ರಕೃತಿ, ಯಾವುದೇ ಭ್ರಮೆ ನನ್ನ ಮೇಲೆ ಯಾವುದೇ ಹಿಡಿತವನ್ನು ಹೊಂದಿಲ್ಲ ಎಂದು. ನನ್ನಿಂದ ಪ್ರಕೃತಿಯು ಮಾಯವಾಗು, ದೇವರುಗಳು ಮಾಯವಾಗು. ಮಾಯವಾದ ಪೂಜೆ, ಮೂಢನಂಬಿಕೆಗಳನ್ನು ತೊಡೆದುಹಾಕು, ಏಕೆಂದರೆ ನನಗೆ ನನ್ನ ಬಗ್ಗೆ ತಿಳಿದಿದೆ. ನಾನೇ ಅನಂತ. ಇವೆಲ್ಲವೂ ಶ್ರೀಮತಿ ಹೀಗೆ, ಶ್ರೀ ಹೀಗೆ, ಜವಾಬ್ದಾರಿ, ಸಂತೋಷ, ದುಃಖ ಮಾಯವಾಗಿವೆ. ನಾನೇ ಅನಂತ. ನನಗೆ ಸಾವು ಅಥವಾ ಹುಟ್ಟು ಹೇಗೆ ಸಾಧ್ಯ? ನಾನು ಯಾರಿಗೆ ಭಯಪಡಲಿ? ನಾನೇ ಒಬ್ಬ. ನಾನು ನನ್ನ ಬಗ್ಗೆ ಭಯಪಡಬೇಕೆ? ಯಾರಿಗೆ ಭಯಪಡಬೇಕು? ನಾನೊಬ್ಬನೇ ಅಸ್ತಿತ್ವ. ಬೇರೆ ಯಾವುದೂ ಅಸ್ತಿತ್ವದಲ್ಲಿಲ್ಲ. ನಾನೇ ಸರ್ವಸ್ವ.